ಏನಾದರೂ ಒಬ್ಬ ನಮ್ಮ ಸೇನಾಧಿಪತಿಯನ್ನು ನಿವೃತ್ತಿಗೊಳಿಸಬೇಕು
ನಮ್ಮ ನೈತಿಕ ಗೆಲುವು, ನಮ್ಮ ನೈತಿಕ ಗೆಲುವು. ಪ್ರತಿಪಕ್ಷದವರು ಬಂದು ನಮ್ಮ ಸೇನಾಧಿಪತಿಯ ಕಾಲಿಗೆ ಬೀಳ್ತಾರೆ ಅಂತಂದ್ರೆ ನೈತಿಕ ಗೆಲುವು. ದ್ರೋಣಾಚಾರ್ಯರು 5 ದಿವಸದ ದುಡಿಮೆ ನಾನು ಆಕ್ಷೇಪಿಸುವುದಿಲ್ಲ. ದ್ರೋಣರು ಹೋರಾಟ ಮಾಡಿದ್ದು ಕಡಿಮೆ ಅಂತ ಆಕ್ಷೇಪಿಸುವುದಿಲ್ಲ. ನಾನು 5 ದಿವಸದವರೆಗೆ ಹೋಗ್ತದೋ ಇಲ್ವೋ ಅಂತ ಇದ್ದೆ. ಈಗ ಅಭಿಮನ್ಯು ಸಾಯಬೇಕಾದ ಮುಖ್ಯ ಅಲ್ಲ, ಅಥವಾ ಘಟೋತ್ಕಚ ಸಾಯಬೇಕಾದ ಮುಖ್ಯ ಅಲ್ಲ. ಕಳ್ಕೊಂಡದ್ದು ನಾವು ಕಳ್ಕೊಂಡಿದ್ದೇವೆ. ಈಗ ಭೀಷ್ಮರನ್ನು ನಾವು ಕಳ್ಕೊಂಡಲ್ಲ, ಭೀಷ್ಮರೇ ನಿವೃತ್ತರಾದ. ಸರಿ, ನಿವೃತ್ತರಾದ. ದ್ರೋಣರನ್ನು ನಾವು ಕಳ್ಕೊಂಡದ್ದು, ಅವರೇ ನಿವೃತ್ತರಾದ. ನಾವು ಕಳ್ಕೊಂಡದ್ದಲ್ಲ, ವೈರಿಗಳ ಬಾಣಕ್ಕೆ ಎದೆ ಕೊಟ್ಟದ್ದಲ್ಲ. ಅವರಿಗೆ ಅಶ್ವತ್ಥಾಮ ಸತ್ತ ಎಂಬ ಸುದ್ದಿ ಕೇಳಿ ಹೋದದ್ದು ವ್ಯಾಖ್ಯಾನ ಉಂಟು. ಯಾರೋ ನನಗೆ ಹೇಳಿದ್ರು, ಭರದ್ವಾಜಾರ್ಯ ಮುನಿಗಳು ಬಂದರು, ಯಾಕೆ ಬ್ರಾಹ್ಮಣರಿಗೆ ಸೇನಾಧಿಪತ್ಯ ಇಡೀ ಪ್ರಾಯದಲ್ಲಿ ಕ್ಷಾತ್ರವನ್ನು ನೀವು ಕೈಯಲ್ಲಿ ದರ್ಪೆ ಕಟ್ಟೆ ಹಿಡಿಬೇಕಾದರೂ ಬಿಲ್ಲುಬಾಣ ಹಿಡಿಯುವುದ ಹೇಳುವಾಗ ಯಾಕಂದ್ರೆ ನನಗೆ ಜೋರು ಬಿಟ್ಟು ನನಗೆ ನೆನಪಾಯ್ತು. ನನಗೆ ಬೇಸರ ಇಲ್ಲ, ಇದು ಬಹಿರಂಗವಾಗಿ ಹೇಳುವುದಲ್ಲ. ಯಾಕಂದ್ರೆ ನನ್ನ ನಿರೀಕ್ಷೆ ಇದ್ದದ್ದು ವಿರೋಧ ಮಾಡುವವರು ಹೇಳಿ ನಾ ಬಾಯಿ ತೆಗೆಯುವಾಗ ಆ ಬಾಯಿ ತೆಗೆದ್ರೆ ಮಾತಾಡುವ ಕೈಯ ಸತ್ಯ ಯಾರಿಲ್ಲ. ಅಲ್ಲಿ ಸಂದೇಶ ಕಳಿಸಿದ್ವಿ, ಯಾಕೆ ಮಾತಾಡುವ ನನ್ನ ಎದುರು ನಿಂತರೆ ಕೈ ಮುಗಿದು ಈಗ ನಿಲ್ತಾರೆ. ನಾವು ಹೋಗುವಾಗ ಹಿಂದಿಂದ ಗದ ತುದಿಯಲ್ಲಿ ಕೊಟ್ಟಿದ್ದಾರೆ. ಈಗೀಗ ಗೌರವ ಯಾಕೆ ಮಾತಾಡಲಿಲ್ಲ ಅಂತ ನಿರೀಕ್ಷೆ ಮಾಡೋದು. ಹೀಗೊಂದು ಧೈರ್ಯದಿಂದ ಹೇಳುವ ಧೈರ್ಯ ನಿನಗೆ ನಾ ಯಾಕೆ ಮಾತಾಡುವುದಿಲ್ಲ. ಈಗ ಅದು ಸುದ್ದಿ ಆಗಬೇಕು. ಯಾವಾಗ ಮಾತಾಡಿದ್ರೆ ಸುದ್ದಿ ಆಗ್ತದಲ್ಲ. ಈಗ ನಾನು ಸ್ವಲ್ಪ ದಿವಸ ಸುಮ್ಮನೆ ಕೂತು ಸುದ್ದಿ ಆಗ್ತದೆ ಅಲ್ವಾ, ಯಾಕೆ ಮಾತಾಡುವುದಿಲ್ಲ. ಅದನ್ನು ಬೇಡ ತುದಿಯಲ್ಲಿ ಹುಟ್ಟುತ್ತಾ ಇರ್ತಾನೆ. ಆದರೆ ಇವತ್ತು ಯಾರೂ ಮಾತಾಡುವುದಿಲ್ಲ. ಯಾಕೆ? ಮುಖವನ್ನು ಮುಸುಕಿನೊಳಗೆ ತಂದಿದ್ದಾರೆ, ಕೈಯನ್ನು ಕಪಾಲದಲ್ಲಿಟ್ಟಿದ್ದಾರೆ. ಹೌದಾ? ಮುಖ ಗಟ್ಟಿಸಿಕೊಂಡಿದ್ದಾರೆ, ಮೌನ ಆವರಿಸಿದೆ. ಯಾರಿಗೆ ಶ್ರದ್ಧಾಂಜಲಿ ಅಂತ ನಾನು ಯೋಚನೆ ಮಾಡಿದ್ದು ಇವತ್ತು. ಯಾಕಂದ್ರೆ ಇವತ್ತು ಹಗಲು ಹೇಳಿಕೊಳ್ಳುವಂತಹ ದೊಡ್ಡ ಸೋಲು ನಮಗೆ ಆಗಿಲ್ಲ. ಹೀಗೆ ಹೇಳಿಕೊಳ್ಳುವ ಸೋಲು ಎಂತಾಗಿದೆ. ಯುದ್ಧದಲ್ಲಿ ಕೆಲವು ಮಂದಿ ಇಲ್ಲಿ ಸತ್ತಿದ್ದಾರೆ, ಹಲವು ಮಂದಿ ಅಲ್ಲಿ ಸತ್ತಿದ್ದಾರೆ. ಇಲ್ಲಿ ಕೆಲವರು, ಅಲ್ಲಿ ಹಲವರು. ಯಾರಿಂದ ಇವತ್ತು ಮಧ್ಯಾಹ್ನದವರೆಗೆ ನಮಗೆ ಸೋಲು ಅಂತ ಸುದ್ದಿ ಬರಲಿಲ್ಲ. ಸುದ್ದಿ ಬರಲಿಲ್ಲ, ಅದು ಬೇರೆ ಸುದ್ದಿ ಬರಲಿಲ್ಲ. ಸೋಲು ಅಂತ ಸುದ್ದಿ ಬರಲಿಲ್ಲ. ಸಾಯಂ ಸಂಧ್ಯೆ ಆಗುವಾಗ ವರದಿಗಾರರು ಹೇಳಿದರು, ಯಾವಾಗಲೂ ವರದಿಗಾರರು ಹೇಳುದು ಕೊನೆಯ ಸುದ್ದಿ. ಗೆದ್ದು 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 ಬರುವಾಗ ಒಂದು ಸೋತ ಸಾರಥಿ ಸೋತ ಅಥವಾ ಆನೆ ಮುಗ್ಗರಿಗೆ ರಥ ಹುಡಿಯಾಗಿ ಕೊನೆಯ ಸುದ್ದಿ ಹಾಗೆ ಪಕ್ಷದವರ ರಥ ಹುಡಿಯಾಯಿತು. ಅದು ಕೊನೆಗೆ ಅವರು ಬಂದದ್ದೇ ಬರಲಿಕ್ಕೆ ಅದು ಕೊನೆಗೆ ಅವರು ಬೆಳಕಿಂದ ಇಲ್ಲ, ಕೊನೆಗೆ ಬರುದು. ಕೆಲವೊಮ್ಮೆ ಮುಗಿದ ಮೇಲೆ ಬರುದು, ಏನ್ ನಡೆಯಿತು ಅಂತ ಕೇಳಿದ್ರು. ಆಗ ನಡೆದದ್ದೆಂಥದ್ದು ಸುದ್ದಿ ಬರುದೆಂಥದ್ದು ಆಗ್ತದೆ. ನಮಗದು ಮುಖ್ಯ. ಆ ಕಾರಣದಿಂದ ಒಬ್ಬೊಬ್ಬರ ಮುಖಾವಲೋಕನ ಮಾಡಿದರೆ ಯಾರು ಹೇಳೋದು, ಹೇಗೆ ಹೇಳೋದು, ಒಂದು ಆತಂಕದಲ್ಲಿ ಕಾಣ್ತಾರೆ. ಯಾರು ಹೇಳಿದ್ರು ಆದೀತು ಸತ್ಯ ಹೇಳು, ಹೇಗೆ ಹೇಳಿದ್ರು ಆದೀತು ಅರ್ಥವೇ. ಅರ್ಥದಲ್ಲಿ ಹೇಗೆ ಹೇಳಿದ್ರು ಪ್ರಯೋಜನ ಇಲ್ಲ. ನಿಸ್ಸಂಕೋಚವಾಗಿ ನಿರ್ಭಡೆಯಿಂದ ಎಲ್ಲಿಯಾದರೂ ಸೋಲಿನ ಸುದ್ದಿ ಹೇಳಿದರೆ ಯುದ್ಧ ಸಮರ ಮರಣಶೀಲವಾದದ್ದು. ಗೆಲುವಿನ ಸುದ್ದಿ ಹೇಳಿದರೆ ನನಗೆ ಗೆಲುವಿನ ಸುದ್ದಿ ಹೇಳುವುದು ದೊಡ್ಡ ಸಂಗತಿ ಇಲ್ಲ. ಯಾಕೆ? ನಾವು ಗೆಲ್ಲುವ ಪಕ್ಷ. ಕೊನೆಯ ಸೋಲಿನವರೆಗೂ ಪ್ರತಿಯೊಬ್ಬನಿಗೆ ಇರುವಂತದ್ದು ಗೆಲ್ತೇನೆ ಅಂತ ಸೋಲ್ತೇನೆ ಅಂತ ಇದ್ರೆ ಯಾಕೆ ಯುದ್ಧ ಆರಂಭ ಮಾಡುವುದು? ಗೆಲ್ಲಬೇಕು ಎನ್ನುವುದೇ ಸಂಕಲ್ಪ. ನೀರಿನಲ್ಲಿ ಮುಳುಗುತ್ತೇನೆ ಅಂತ ಇದ್ದ ಹಾರುವುದಕ್ಕೆ ಆತ್ಮಹತ್ಯೆಗೆ ಅಂತ ಅರ್ಥ ಅಲ್ಲ. ನಾಳೆ ಆಗ್ತದೆ ದೊಡ್ಡ ಸಾಧನೆ ಮಾಡಿದ್ದೇನೆ ಆ ರೀತಿ ಆತ್ಮಹತ್ಯೆ ಈಗ ಗೊತ್ತಿಲ್ಲ ಅವರಿಗೆ. ಅದಕ್ಕೆ ಬೇಕಾಗಿ ಒಂದು ದುರವೀರ್ಯವನ್ನು ಕೊಡುವಾಗ ಕೃಷ್ಣ ಗ್ರಹಿಸಿದ್ದಾನೆ. ಈ ಪಾಂಡವರ ಶಕ್ತಿಯ ಇನ್ನೊಂದು ಮತ್ತೊಂದು 1.5 ದಿವಸದಲ್ಲಿ ಯುದ್ಧ ಮುಗಿಯುತ್ತದೆ ಅಂತ ಗ್ರಹಿಸಿದ್ದಾನೆ. 14 ದಿವಸ ಆಯಿತು. ಪಾಂಡವರಿಗೆ ಗೆಲುವಿನ
ಇಷ್ಟೂ ಮಂದಿ ತಲೆ ಕೆಳಗೆ ಹಾಕಿ ಹೇಳುವ ಧೈರ್ಯ ಇಲ್ಲದೆ ಇರುವ ಯಾರ್ಯಾರದೋ ವರದಿ ನನಗೆ ಬೇಡ, ಸೇನಾಧಿಪತಿಯನ್ನೇ ನಾವು ಪ್ರಶ್ನೆ ಮಾಡೋದು. ಇಂದು ಏನೋ